ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೇರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನಾನು ಇತ್ತೀಚೆಗೆ KD ಸಿನಿಮಾದ ಹೀರೋಯಿನ್ನು ಮತ್ತು ಡೈರೆಕ್ಟರ್ನ ಮಾತಾಡಿಸುವಂಥ ಕಾರ್ಯ ಮಾಡಿದ್ದೆ. ಈಗ ಆ ಸಿನಿಮಾದ ಪ್ರಮುಖ ಶಕ್ತಿಗಳಲ್ಲಿ ಒಬ್ಬರಾದಂತಹ ರೈಟರ್ನ ಮಾತಾಡಿಸುವಂಥ ಟೈಮು. ಅಫ್ಕೋರ್ಸ್ ನಮ್ಮ ಜೊತೆ ಇದ್ದಾರೆ KD ಸಿನಿಮಾದ ಮಾಸ್ ಡೈಲಾಗ್ಗಳ ಹಿಂದಿನ ಶಕ್ತಿ ಕ್ರಾಂತಿಕುಮಾರ್ ಅವರು. ಕ್ರಾಂತಿಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ? ಥ್ಯಾಂಕ್ ಯು ಸೊ ಮಚ್. ನೀವು ಹೇಗಿದ್ದೀರಾ? ಸೂಪರ್. ತುಂಬ ಗ್ಯಾಪ್ ಆಗೋಯ್ತು. ಹೌದು, ಇಟ್ಸ್ ಬೀನ್ ಅ ಲಾಂಗ್ ಟೈಮ್. ಯಾಕಂದರೆ KD ಸಿನಿಮಾದ ಫಸ್ಟ್ ಒಂದು ಡೈಲಾಗು ಎಕ್ಸ್ಕ್ಲೂಸಿವ್ ಆಗಿ ಧ್ರುವ ಸರ್ಜಾ ಅವರು ಒಂದು ವೇದಿಕೆಯಲ್ಲಿ ಹೊಡೆದಿದ್ರು. ಅದಾದ ನಂತರ ನಿಮ್ಮನ್ನು ಕರೆಸಿ ನಮ್ಮ ಸ್ಟುಡಿಯೋದಲ್ಲಿ ಒಂದು ಸಂದರ್ಶನ ಮಾಡಿದ್ದೆ. ನೀವೇ ಮಾತಾಡ್ಸಿದ್ದು. ಹೌದು. ಸೊ ನಿಮ್ಮ ಗ್ರೋತ್ ನಾನು ಡೇ ಒನ್ನಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ ನಿಮ್ಮದು. ಅಂದರೆ ಆ ಬರವಣಿಗೆಗೆ ಏನು ನ್ಯಾಯ ಸಲ್ಲಬೇಕು ಅದು ಸಿಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಹೌ ಇಸ್ ಲೈಫ್ ಅಂತ? ಇವಾಗ ಚೆನ್ನಾಗಿದೆ ಭಯ್ಯ. ಇಷ್ಟು ಬ್ಯುಸಿ ಇದ್ರೆ ಯಾವ ರೈಟರ್ ಅವರ ಲೈಫ್ ಚೆನ್ನಾಗಿದೆ ಅಂತ ಹೇಳಲೇಬೇಕು. ಆಮೇಲೆ ಬೇರೆ ಬೇರೆ ತರ ಜಾನರ್ಗಳು ಸಿಗ್ತಾ ಇದೆ ನನಗೆ. ಇವಾಗ ಲಾಸ್ಟ್ ರಕ್ಕಸಪುರದವಳು ಬರೋದು ಅದನ್ನ ಸಸ್ಪೆನ್ಸ್ ಥ್ರಿಲ್ಲರು ಎಲ್ಲ ಸಿನಿಮಾ ಹಿಟ್ ಆಯ್ತು, ಜನ ಎಲ್ಲ ತಗೊಂಡ್ರು, ಒಂದಷ್ಟು ಪ್ರಶಂಸೆಗಳು ಸಿಕ್ತು. ಇವಾಗ ಗಣೇಶ್ ಅವ್ರಿಗೇನೋ ಬರೀತಾ ಇದ್ದಾರೆ. ನೆಕ್ಸ್ಟ್ ಬೃಂದಾ ವಿಹಾರಿ ಸಿನಿಮಾ, ಅದಾದ್ಮೇಲೆ ಪಿನಾಕ ಬರ್ತಾ ಇದೆ. ಇವಾಗ ಬೃಂದಾ ವಿಹಾರಿ ಕಂಪ್ಲೀಟ್ ಲವ್ ಸ್ಟೋರಿ, ಅದು ಬೇರೆ ತರ ಗಣೇಶರೇ, ಬಟ್ ಟೈಮಿಂಗ್ ಬೇರೆ. ಇದು ಪಿನಾಕ ಒಂದು ಮೈಥಾಲಜಿಕಲ್ ಮಿಕ್ಸ್, ಆ ಟೈಮಿಂಗ್ ಬೇರೆ. ಆ ತರ ಜರ್ನಿಗಳು ಬೇರೆ ಬೇರೆ ಜಾನರ್ಗಳು ನಡೀತಾ ಇದೆ. ಅದು ತುಂಬಾ ಖುಷಿ ಇದೆ. KD ಸಿನಿಮಾದಲ್ಲಿ ಟ್ರೈಲರ್ ನೋಡಿದ್ವಿ ನಾವೆಲ್ಲ. ಡೈಲಾಗ್ಗಳು ತುಂಬ ಪ್ರಧಾನ ಪಾತ್ರ ವಹಿಸ್ತಾ ಇದ್ದಾವೆ. ಸೊ ಆ ಮಾಸ್ ಡೈಲಾಗ್ಗಳು ನಿಮಗೆ ಬರೋದಕ್ಕೆ ಏನು ಇನ್ಸ್ಪಿರೇಷನ್ ಅಂತ? ಅಲ್ಲ, ಇನ್ಸ್ಪಿರೇಷನ್ನೇ ಪ್ರೇಮ್ ಸರ್. ಓಕೆ. ಮೇಜರ್ ಆ ಥರ ಸೀನ್ನ ಕಟ್ಕೊಡ್ತಾರೆ ಅವರು. ಮಗ ಅವ್ನು ಬಂದರೆ ನಿಂತ್ರೆ ಹೆಂಗಿರುತ್ತೆ ಕಣೋ, ಆ ಥರ ಫೋರ್ಸ್ಫುಲ್ಲಿ ಅವ್ರು ಹೇಳೋದೇ ಒಂದು ಫೋರ್ಸ್ ಇರುತ್ತೆ ಅದು. ಓಕೆ. ಆಮೇಲೆ ಯಾವುದೇ ವಿಷಯ ಇರ್ಬೋದು, ಅದನ್ನ ಅವರು ಎಕ್ಸ್ಪ್ಲೈನ್ ಮಾಡೋದು, ಆರ್ಟಿಸ್ಟ್ ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು, ರೈಟರ್ ಆಗಿ ನನಗೆ ಎಕ್ಸ್ಪ್ಲೈನ್ ಮಾಡೋದಿರ್ಬೋದು, ಅದರಲ್ಲೇ ಒಂದು ಪವರ್ ಇದ್ದಾಗ ಅದು ತುಂಬ ಹೇಳಿದ್ರೆ ಗ್ಯಾರಂಟಿ ನ್ಯೂಸ್ ಅಂತ ಹೇಳ್ತಿರಲ್ಲ, ಆ ಥರ ಒಂದು ಗ್ಯಾರಂಟಿ ನಿಮಗೆ ಮುಂಚೆನೇ ಅನ್ಸುತ್ತೆ ಈ ಸೀನ್ ವರ್ಕ್ ಆಗುತ್ತೆ ಅಂತ. ಸೂಪರ್. ಈ ಸಿನಿಮಾದಲ್ಲಿ ಬರೀ ಹೀರೋಗಷ್ಟೇ ಡೈಲಾಗ್ ಇರಲಿಲ್ಲ, ಹೀರೋಯಿನ್ಗೂ ಕೂಡ ಒಂದು ಒಳ್ಳೆ ಪಂಚ್ ಡೈಲಾಗ್ ಕೊಟ್ಟಿದ್ದಾರೆ ಟ್ರೈಲರಲ್ಲಿ. ಸೊ ಅದು ನೀವೇ ಬರೆದಿದ್ದು ಅನ್ಸುತ್ತೆ? ಫುಲ್ ಸಿನಿಮಾ ನಾನೇ ಬರೆದಿದ್ದು. ಫುಲ್ ಸಿನಿಮಾ ಕಂಪ್ಲೀಟ್ ಡೈಲಾಗ್ಸ್ ಎಲ್ಲ ನೀವೇ ಬರೆದಿದ್ದು? ರೈಟಿಂಗ್ ಪಾರ್ಟ್ ಎಲ್ಲ ನಂದು. ಸೂಪರ್. ಎಷ್ಟು ಡೈಲಾಗ್ಸ್ ಇದಾವೆ ಧ್ರುವ ಅವರಿಗೆ ಅಂತ? ಯಾಕಂದ್ರೆ ಪ್ರೀವಿಯಸ್ ಸಿನಿಮಾದಲ್ಲಿ ಅವ್ರಿಗೆ ಡೈಲಾಗ್ಸ್ ತುಂಬಾ ಕಮ್ಮಿ ಇತ್ತು. ಫ್ಯಾನ್ಸ್ ಎಲ್ಲಾನು ಡೈಲಾಗ್ಸ್ ಇಲ್ಲ ಅಂದ್ರೆ ನಮ್ಮ ಬಾಸ್ ನೋಡಕ್ಕಾಗಲ್ಲ ಹೆಂಗೆ ಅಂತ ಆಡ್ಕೊಂಡಿದ್ರು. ಅಂದ್ರೆ ತುಂಬಾ ಮಾತಾಡ್ಸೋರು ಪ್ರಾಬ್ಲಮ್, ತುಂಬಾ ಬರೀ ಆಕ್ಷನ್ ಮಾಡ್ಸೋರು ಪ್ರಾಬ್ಲಮ್ ಇದೆ. ನಾವು ಅದಕ್ಕೆ ಏನ್ ಮಾಡಿದ್ವಿ, ಬ್ಯಾಲೆನ್ಸ್ ಮಾಡಿದೀವಿ. ಈ ಪ್ರೇಮ್ ಸರ್ದು ಒಂದು ಪ್ಯಾಟರ್ನ್, ರೈಟಿಂಗ್ ಪ್ಯಾಟರ್ನ್ ಇದೆ. ಅವ್ರು ತುಂಬಾ ಪಂಚಿಂಗ್ ಡೈಲಾಗ್ಸ್ ಇಡಕ್ ಹೋಗಲ್ಲ. ಒಂದು ನಾರ್ಮಲ್ ಕನ್ವರ್ಸೇಷನ್ ಜನರಿಗೆ ಹೇಗೆ ಇಷ್ಟ ಪಡಿಸ್ಬೇಕು, ಹೇಗೆ ತಲುಪಿಸ್ಬೇಕು ಅದನ್ನ ಟ್ರೈ ಮಾಡ್ತಾರೆ. ಧ್ರುವ ಸರ್ ಏನ್ ಮಾಡ್ತಾರೆ, ಒನ್ ಲೈನ್ ಅವರು ಪಂಚಿಂಗ್ ಡೈಲಾಗ್ಸ್ ಆ ತರ ಅವ್ರು ಟ್ರೈ ಮಾಡ್ತಾರೆ. ಎರಡನ್ನೂ ಬ್ಲೆಂಡ್ ಮಾಡಿದೀವಿ ಈ ಸಿನಿಮಾದಲ್ಲಿ. ಅರೆ ಬರೀ ಪಂಚಿಂಗ್ ಡೈಲಾಗ್ಸೇ ಬಂದ್ರೆ ಜನಗಳಿಗೂ ಬೇಜಾರಾಗುತ್ತೆ. ಒಂದು ನಾರ್ಮಲ್ ಕನ್ವರ್ಸೇಷನ್, ಒಬ್ಬ ನಿಮ್ ಪಕ್ಕದ ಮನೆ ಹುಡುಗ ಹೇಗೆ ಮಾತಾಡ್ತಾನೆ, ಒಬ್ಬ ಮನೆ ಮಗ ಹೇಗೆ ಕಮ್ಯುನಿಕೇಟ್ ಮಾಡ್ತಾನೆ, ಆ ತರನೇ ಇರುತ್ತೆ ನಾರ್ಮಲ್ ಆಗಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.